ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ಮರುಸಿಂಚನ ಬೆಂಬಲಿತ ಹಂತದಲ್ಲಿ ಬರುವಂತಹ ಪುನರ್ಮನನ ಹಾಳೆ 21 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪುನರ್ಮನನ ಹಾಳೆ 21 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇದರಲ್ಲಿ ನಾವು ಘನಗಳ ಮತ್ತು ಕೊಳವೆಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯೋದನ್ನು ತಿಳ್ಕೊಳ್ತೀವಿ. ನಮಗಿಲ್ಲಿ ಮೊದಲನೇದು ನೋಡಿ, ಘನವನ್ನು ಕೊಟ್ಟಿದ್ದಾರೆ. ಇದು ಚೌಕಘನ. ಈ ಚೌಕಘನವನ್ನು ನಾವು ಬಿಡಿಸಿಟ್ಟಾಗ ನಮಗೆ ಇಲ್ಲಿ ನೋಡಿ ಈ ರೀತಿ ಬರ್ತದೆ, ಹೌದಲ್ವಪ್ಪ? ಹಾಗಾಗಿ ಈ ಒಂದು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಸೂತ್ರ ಇದೆ. 4a² ಅಂತಲಾದರೂ ತಗೋಬೋದು ಅಥವಾ 4l² ಅಂದರೆ ಲೆಂತ್ ಅಂತಲಾದರೂ ತಗೋಬೋದು, ಸೈಡ್ಸ್ ಅಂತಲಾದರೂ ತಗೋಬೋದು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಎ ಅಂತಲ್ಲಾದರೂ ಕನ್ಸಿಡರ್ ಮಾಡಿ, ಎಲ್ ಅಂತಲ್ಲ. ನೀವು ಯಾವ್ದಾರು ಒಂದು ತಗೊಂಡ್ರು ಸರಿನೇ. ಅದೇ ರೀತಿ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ 6a² ಅಥವಾ 6l². ಘನದ ಘನಫಲ ಕಂಡುಹಿಡಲಿಕ್ಕೆ a³ ಅಥವಾ l³ ಅನ್ನು ನಾವಿಲ್ಲಿ ಬಳಸ್ತೀವಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇಲ್ಲಿಗೆ ಬಂದಾಗ ನಮಗೆ ಇಲ್ಲಿ ಒಂದು ಇದು ಆಯತಘನ ಇದೆ. ಈ ಆಯತಘನವನ್ನು ಕಂಡುಹಿಡಲಿಕ್ಕೆ ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದೆ. ಏನಪ್ಪ ಅಂದರೆ 2h of l plus b. ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ 2 of lb plus bh plus hl. ಘನಫಲ ಕಂಡುಹಿಡಲಿಕ್ಕೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಉದ್ದ, ಎತ್ತರ ಮತ್ತು ಅಗಲ. ರೈಟ್. ನೆಕ್ಸ್ಟ್ ಸಿಲಿಂಡರ್. ಈ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದರ ಸೂತ್ರ 2πrh ಆಗುತ್ತೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ 2πr ಇಂಟು r ಪ್ಲಸ್ h. h ಅಂದರೆ ಎತ್ತರ ಆಗಿರ್ತದೆ, ಸಿಲಿಂಡರಿನ ಎತ್ತರ. ನೆಕ್ಸ್ಟ್ ಘನಫಲಕ್ಕೆ πr²h. ಈ ಟೇಬಲನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಅದು ಇನ್ ಡೀಟೇಲ್ ಯಾವ ರೀತಿ ಬಂತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ ಅಷ್ಟೇ. ಇಲ್ಲಿ ನಮಗೆ ಚಟುವಟಿಕೆ 2ರಲ್ಲಿ ಆ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಆ ಪಟ್ಟಿಯಲ್ಲಿ ಇರುವಂತಹ ವಿಸ್ತೀರ್ಣ ಅಥವಾ ಘನಫಲಗಳನ್ನು ಅದರ ಸೂತ್ರವನ್ನು, ಸರಿಯಾದ ಸೂತ್ರವನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಸೂಕ್ತವಾದ ಗೆರೆ ಎಳೆದು ಹೊಂದಿಸಿ ಬರೀಬೇಕು. ನಾನಿಲ್ಲಿ ಮಕ್ಕಳ ಸಂಪೂರ್ಣವಾಗಿ ನಿಮ್ಗೆ ಈ ಥರ 1 2 3 4 ಅಂತ ಈ ರೀತಿನೂ ಮಾರ್ಕು ಮಾಡಿದ್ದೀನಿ ಮತ್ತು ಲೈನನ್ನು ಹಾಕಿದ್ದೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತ. ಇಲ್ಲಿ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸರಿಯಾದ ಸೂತ್ರ ಅಲ್ಲೇ ಕರೆಕ್ಟಾಗಿ ಕೊಟ್ಟಿದ್ದಾರೆ, 2πr ಇಂಟು r ಪ್ಲಸ್ h. ನೆಕ್ಸ್ಟ್ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಕೊಟ್ಟಿರೋದ್ರಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಅಂದರೆ 2πrh. ಹಾಗಾಗಿ ಈ ರೀತಿ ಒಂದು ಲೈನನ್ನು ಹೇಳಿರಿ. ನೆಕ್ಸ್ಟ್ ಸಿಲಿಂಡರಿನ ಘನಫಲ πr²h. ಹಾಗಾಗಿ ಇಲ್ಲಿದೆ πr²h. ನೆಕ್ಸ್ಟ್ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದೇ ಆಗಿರ್ತದೆ, 2h ಇಂಟು l ಪ್ಲಸ್ b ಆಗಿರುತ್ತೆ. ನೆಕ್ಸ್ಟ್ ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿರೋದು, ಹಾಗಾಗಿ 6l². ಇದು ಚೌಕದ ಪೂರ್ಣ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇಸ್ ಇಯರ್ 2 of lb plus bh plus hl. ಗೊತ್ತಿರ್ಬೇಕು ನಿಮಗೆ. ಲೆಂತ್, ಎಲ್ ಅಂದರೆ ಲೆಂತ್, ಬಿ ಅಂದರೆ ಬ್ರೆಡ್ತ್, ಹೆಚ್ ಅಂದರೆ ಹೈಟ್, ಉದ್ದ, ಅಗಲ ಮತ್ತು ಎತ್ತರ. ನೆಕ್ಸ್ಟ್ ಆಯತಘನದ ಘನಫಲ. ಎಲ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇದೇ ಆಗಿದೆ. ನೆಕ್ಸ್ಟ್ ಚೌಕಘನದ ಘನಫಲ l³. ಚೌಕಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4l². ಈ ರೀತಿ ನೀವು ಲೈನನ್ನು ಎಳೆದು ಮಾರ್ಕ್ ಮಾಡಿ. ಕನ್ಫ್ಯೂಷನ್ ಆದರೆ ಈ ರೀತಿ 1 2 3 ಅಂತಲೂ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಕ್ಕಳ ಚಟುವಟಿಕೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಸ್ವಯಂ ಅಥವಾ ಸಹಪಾಠಿಗಳ ಸಹಾಯ ಅಥವಾ ಶಿಕ್ಷಕರ ಸಹಾಯ ಪಡೆದು ಬಿಡಿಸಿ. ಮೊದಲನೇ ಪ್ರಶ್ನೆ ನೋಡೋಣ. ಆಯತ ಘನದ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಮೀಟರ್, 8 ಮೀಟರ್ ಮತ್ತು 4 ಮೀಟರ್ ಇದೆ. ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ. ಮೂರನ್ನೂ ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರೋದ್ರಲ್ಲಿ ಉದ್ದ, ಅಗಲ, ಎತ್ತರ 3 ಕೊಟ್ಟಿದ್ದಾರೆ ಮಕ್ಕಳ. ಉದ್ದ 12 ಮೀಟರ್ ಅಂದರೆ ಲೆಂತ್ ಎಲ್ 12 ಮೀಟರ್, ಬಿ ಅಗಲ 8 ಮೀಟರ್, ಎತ್ತರ h 4 ಮೀಟರ್. ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ನಮಗೆ ಗೊತ್ತಿದೆ ಮಕ್ಕಳ, 2h ಇಂಟು l ಪ್ಲಸ್ ಬಿ. ಹಾಗಾಗಿ 2 ಇಂಟು h ಅಂದರೆ 4 ಗುಣಿಸು 12 ಪ್ಲಸ್ 8 ಆಗುತ್ತೆ. ಇಸ್ ಈಕ್ವಲ್ ಟು 8, 4ರಲ್ಲಿ 8
ಗುಣಿಸು 12ಕ್ಕೆ 8 ಕೂಡಿಸಿದ್ರೆ 20. ಸೊ ಹಾಗಾಗಿ 8ರಲ್ಲಿ 16 160 ಚದರ ಮೀಟರ್ ಆಗುತ್ತೆ. ಸೊ ಹಾಗಾಗಿ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 160 ಚದರ ಮೀಟರ್. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ 2 ಆಫ್ LB ಪ್ಲಸ್ BH ಪ್ಲಸ್ HL. ಸೊ ಹಾಗಾಗಿ 2 ಇಂಟು 12 ಗುಣಿಸು 8 ಪ್ಲಸ್ 8 ಗುಣಿಸು 4 ಪ್ಲಸ್ 4 ಗುಣಿಸು 12. ಸೊ ಇದಿಷ್ಟು ನಾವು ಗುಣಿಸಿ ನೀವು ಮಲ್ಟಿಪ್ಲೈ ಮಾಡಿ ಟೋಟಲ್ ಮಾಡಿ ಬರೆದ್ರೆ 352 ಚದರ ಮೀಟರ್ಸ್ ಬರುತ್ತೆ. ನೆಕ್ಸ್ಟ್ ಆಯತಘನದ ಘನಫಲವನ್ನು ಸಹ ಕೇಳಿದರೆ, ಸೊ ಘನಫಲದ ಸೂತ್ರ ನಾನು ಇಲ್ಲಿ ಮಾಡೋಕ್ಕಾಗಿಲ್ಲ, ಪ್ಲೇಸ್ ಇಲ್ಲ ಅಂತೇಳಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ರೈಟ್. ಸೊ ಹಾಗಾಗಿ 12 ಗುಣಿಸು 8 ಗುಣಿಸು 4. ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಆಯತಘನದ ಘನಫಲ ಸಿಗುತ್ತೆ. 12 ಗುಣಿಸು 8 ಗುಣಿಸು 4 ಮಾಡಿದರೆ ವಿಲ್ ಗೆಟ್ 384. ಸೊ ಹಾಗಾಗಿ ಆಯತಘನದ ಘನಫಲ 384 ಚದರ ಮೀಟರ್ ಬರುತ್ತೆ. ಸೊ ಇಲ್ಲಿ ಪ್ಲೇಸ್ ಇಲ್ದಲೇ ಇದ್ದಿದ್ದಕ್ಕಿಂತ ನಾನು ಅದನ್ನು ಮಾಡಿಲ್ಲ. ಸೊ ಆನ್ಸರ್ ಹೇಳಿದ್ದೀನಿ, ನೀವು ಅದನ್ನು ಬರ್ಕೊಳ್ಳಿ. ಎರಡನೇದು, ಅಂಚು 7 ಸೆಂಟಿಮೀಟರ್ ಆಗಿರುವ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಸೊ ಇವುಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ನೋಡಿ, ಲೆಂತ್ ಅಂತ ಹೇಳಿದ್ರೆ ಎಲ್ ಅಂತಲಾದರೂ ಅಂಚುನ ಎ ಅಂತಲಾದರೂ ಕನ್ಸಿಡರ್ ಮಾಡ್ಕೊಳ್ಳಿ, ಅಥವಾ ನೀವು ಎಲ್ ಅಂತಲಾದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಎರಡು ಸೇಮ್ ಬರುತ್ತೆ. ಹಾಗಾಗಿ ಲೆಂತ್ 7 ಸೆಂಟಿಮೀಟರ್. ಸೊ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4L², ಅಂದರೆ 4 ಗುಣಿಸು 7 ಗುಣಿಸು 7. ಸೊ ಹಾಗಾಗಿ 196 ಚದರ ಮೀಟರ್ ಬರುತ್ತೆ, ಸೆಂಟಿಮೀಟರ್ ಬರುತ್ತೆ. ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ 6L². ಸೊ 6 ಇಂಟು 7² ಆಗುತ್ತೆ. ಸೊ ಹಾಗಾಗಿ ನನಗೆ 294 ಚದರ ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಘನಫಲವನ್ನು ಸಹ ಕೇಳಿದ್ದಾರೆ. ಹಾಗಾಗಿ ಘನಫಲದ ಸೂತ್ರ ಏನು ಮಕ್ಕಳ? L³. ಸೊ ಹಾಗಾಗಿ 7 ಗುಣಿಸು 7 ಗುಣಿಸು 7 ಮಾಡಿದ್ರೆ 343 ಚದರ ಮೀಟರ್ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಪ್ಲೇಸ್ ಇಲ್ಲ. ಸೊ ಹಾಗಾಗಿ ನಾನು ಆಗಲೇ ಹೇಳಿದ್ದೀನಿ ಘನಫಲ 343 ಚದರ ಸೆಂಟಿಮೀಟರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, 600 ಚದರ ಸೆಂಟಿಮೀಟರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣವುಳ್ಳ ಘನದ ಅಂಚನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಪ್ರಶ್ನೆಯಲ್ಲಿ ಮಕ್ಕಳ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಇದನ್ನು ಕೊಟ್ಬಿಟ್ಟಿದ್ದಾರೆ, ವಿಸ್ತೀರ್ಣನೇ ಕೊಟ್ಬಿಟ್ಟಿದ್ದಾರೆ. ಸೊ ಹಂಚನ್ನು, ಲೆಂತನ್ನು ಕಂಡುಹಿಡಿಯಬೇಕು. ಸೊ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 600 ಚದರ ಮೀಟರ್, ಅಂದರೆ A = 600 ಚದರ ಮೀಟರ್ ಆಯಿತು. ಸೊ ಸೂತ್ರ ಗೊತ್ತಿದೆ, A = 6L², ಯಾಕೆಂದರೆ ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೇಳಿರೋದ್ರಿಂದ 6L² ಆಗುತ್ತೆ. ಸೊ ಹಾಗಾಗಿ 600 = 6L². ಸೊ ನಾನು ಲೆಂತನ್ನೇ ಕಂಡುಹಿಡಬೇಕಾಗಿರೋದು, ಅಂಚನ್ನು, ಘನದ ಹಂಚನ್ನು. ಹಾಗಾಗಿ L² = 600 ಭಾಗಿಸು 6, 6 1 6 1, ಹಾಗಾಗಿ 100 ಬರುತ್ತೆ. ಸೊ L² = 100 ಆದರೆ L = √100. ಸೊ L = 10 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ಹಂಚು 10 ಸೆಂಟಿಮೀಟರ್ ಬರುತ್ತೆ. ಅರ್ಥ ಆಗಿದೆಯಲ್ಲ ಮಕ್ಕಳ? ನೆಕ್ಸ್ಟ್ 4ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 968 ಚದರ ಮೀಟರ್ ಸೆಂಟಿಮೀಟರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೊಂದಿರುವ ಕೊಳವೆಯೊಂದರ ಎತ್ತರ ಎಷ್ಟು? ಸೊ ಇದರಲ್ಲಿ ನಮಗೆ ಸಿಲಿಂಡರ್, ಕೊಳವೆ ಅಂತ ಅಂದರೆ ಸಿಲಿಂಡರ್. ಸೊ ಇಲ್ಲಿ ಸಿಲಿಂಡರಿನ ಎತ್ತರ ಕೊಟ್ಟಿಲ್ಲ, ತ್ರಿಜ್ಯ ಕೊಟ್ಟಿದ್ದಾರೆ, ಅದರದ್ದು ವಿಸ್ತೀರ್ಣ ಕೊಟ್ಟಿದ್ದಾರೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸೊ ಸೂತ್ರವನ್ನು ಬರ್ಕೊಂಡು ಕಂಡುಹಿಡಿಯೋಣ. ಈಸಿ. R ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, H ಕಂಡುಹಿಡಿಯಬೇಕು. ಸೊ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ A = 2πr × r + h. ಸೊ ವಿಸ್ತೀರ್ಣ 968 2 ಗುಣಿಸು 22 ಭಾಗಿಸು 7, π ಅಂದರೆ 22 ಭಾಗಿಸು 2 ಇಂಟು r ಅಂದರೆ 7 ಗುಣಿಸು 7 + h ನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೋಡಿ 7 7 ಕ್ಯಾನ್ಸಲ್ ಆಯಿತು, ಹೌದಾ? ಸೊ ಹಾಗಾಗಿ ಈಗ ನಾವು ಈ ನಂಬರ್ಸನ್ನು ಈ ಕಡೆ ತೆಗೆದುಕೊಳ್ಳೋಣ. ಸೊ ಹಾಗಾಗಿ ಇದು ಭಾಗಿಸಲ್ಪಡುತ್ತೆ. 968 ಭಾಗಿಸು 2 ಗುಣಿಸು 22 = 7 + h ಹಾಗೆ ಹಿಡ್ಕೊಳ್ಳೋಣ, ರೈಟ್? ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಈಸಿಯಾಗಿ ಡಿವೈಡ್ ಮಾಡ್ಬೋದು. 2 1 2 484 968, ರೈಟ್? ಇಲ್ಲಿ 22 ಇದೆ. 2 11 2 244. ಸೊ ಇಲ್ಲಿ 11 ಬಂತ, 11 1 11 22. ಸೊ ನನಗೆ ಇಲ್ಲಿ ಉಳಿದಿದೆ ಎಷ್ಟು? 22. ಹಾಗಾಗಿ 22 = h + 7. ಸೊ 22 - 7 h ಮಾಡಿದ್ರೆ h ಬೆಲೆ 15 ಸೆಂಟಿಮೀಟರ್ ಬರುತ್ತೆ. ಅರ್ಥ ಆಗಿದೆಯಲ್ವಾ? ಸೊ ನಿಮಗೆ ಇದು ಮಾಡಿರೋದು ಕರೆಕ್ಟ್ ಅಂತ ಗೊತ್ತಾಗಬೇಕು ಅಂದರೆ ವಿಸ್ತೀರ್ಣವನ್ನು ಬಿಟ್ಟು ಹೆಚ್ಚನ್ನು ಈ ಪ್ಲೇಸಿಗೆ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ 968 ಬರಬೇಕು. ಸೊ ಹೋಗಿ ನೀವು ವೆರಿಫೈನು ಸಹ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 5ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ 2 ಆಕೃತಿಗಳು ಯಾವ ರೀತಿಯಲ್ಲಿ ಸಮನಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ? ಸೊ ಇಲ್ಲಿ ನೋಡಿ, ಇದು ಸಿಲಿಂಡರು, ಇದು ಆಯತಘನ.
ಸೊ ಈ ಚಿತ್ರ ನೋಡಿದರೆ ಅರ್ಥ ಆಗ್ತಾ ಇದೆ, ಎತ್ತರ ಎರಡೂ ಕಡೆ ಸೇಮ್ ಆಗಿದೆ, ಅಂದರೆ ಕೇವಲ ಎತ್ತರ ಮಾತ್ರ ಒಂದೇ ಆಗಿದೆ. ಆದರೆ ಇವುಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನ ಏನಾಗ್ತಾ ಇದೆ, ಭಿನ್ನವಾಗಿದೆ. ಸೊ ಹೇಗೆ ನಾನೀಗ ಡೈರೆಕ್ಟಾಗಿ ಹೇಳ್ತಾ ಇಲ್ಲ ಮಕ್ಕಳ. ಸೊ ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿಂದು ಮತ್ತು ಘನದು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಎರಡನ್ನೂ ನೀವು ಸೂತ್ರಗಳನ್ನ ಬರ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ ಕಂಪ್ಲೀಟಾಗಿ ಇದೇ ಬೇರೆ ವಿಸ್ತೀರ್ಣ ಬಂದಿರುತ್ತೆ, ಅದೇ ಬೇರೆ ವಿಸ್ತೀರ್ಣ ಬಂದಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನಾನು ಇಲ್ಲಿ ಮಾಡಿಲ್ಲ. ಸೊ ನಾನು ಮಾಡಿರೋದನ್ನು ರಫ್ ಸ್ಕೆಚಲ್ಲಿ ರಫ್ ನೋಟ್ಸಲ್ಲಿ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ ಮಕ್ಕಳ. ಸೊ ಹಾಗಾಗಿ ಮಾಡಿ ನಿಮ್ಮ ಟೀಚರ್ಸಿಗೆ ತೋರಿಸಬೇಕಿದ್ರೆ. ನೆಕ್ಸ್ಟ್ 6ನೆಯ ಪ್ರಶ್ನೆ, 7 ಮೀಟರ್ ತ್ರಿಜ್ಯ ಮತ್ತು 3 ಮೀಟರ್ ಎತ್ತರ ಇರುವ ಮುಚ್ಚಿದ ಕೊಳವೆಯಾಕಾರದ ಟ್ಯಾಂಕ್ ಒಂದನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ. ಇದಕ್ಕೆ ಬೇಕಾಗುವ ತಗಡಿನ ವಿಸ್ತೀರ್ಣ ಎಷ್ಟು? ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಸಿಲಿಂಡರ್ ಆಕಾರದ ಟ್ಯಾಂಕ್ ಒಂದನ್ನು ಒಂದು ಲೋಹದ ತಗಡಿನಿಂದ ಮಾಡ್ತಾ ಇದ್ದಾರೆ. ತ್ರಿಜ್ಯ ಕೊಟ್ಟಿದ್ದಾರೆ 6-7 ಸೆಂಟಿಮೀಟರ್, ಎತ್ತರ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್. ಸೊ ವಿಸ್ತೀರ್ಣ ಕಂಡುಹಿಡಬೇಕು, ವೆರಿ ಈಸಿ. ಸೊ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸೊ ಅವರು ತಗಡಿಗೆ ಎಷ್ಟು ತಗಡು ಬೇಕು ಅಂದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗುತ್ತೆ. ಹಾಗಾಗಿ 2πr × r + h, 2 × 22/7 × r ಅಂದರೆ 7 ಬರ್ಕೊಳ್ಳಿ, r ಪ್ಲೇಸಲ್ಲಿ 7 ಹಾಕೊಳ್ಳಿ, h ಪ್ಲೇಸಲ್ಲಿ 3 ಹಾಕೊಳ್ಳಿ, 7 ಕ್ಯಾನ್ಸಲ್ ಆಗುತ್ತೆ. ಸೊ 22ರಲ್ಲಿ 44 ಗುಣಿಸು 7 + 3 ಮಾಡಿದರೆ 10, ಹಾಗಾಗಿ 440 ಚದರ ಮೀಟರ್ ಬರುತ್ತೆ. ಹಾಗಾಗಿ ನಮಗೆ ಆ ತಗಡಿನ ವಿಸ್ತೀರ್ಣ ಎಷ್ಟಾಗುತ್ತದೆ, ಒಂದು ಸಿಲಿಂಡರ್ ಆಕಾರದ ಟ್ಯಾಂಕ್ ಮಾಡಬೇಕಂದ್ರೆ 440 ಚದರ ಮೀಟರ್ ಅಷ್ಟು ತಗಡು ಬೇಕಾಗುತ್ತೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಪುನರ್ಮನನ ಹಳೆ 21 ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಬಂದಂತಹ ಪ್ರಶ್ನೆಗಳು. ಸೊ ಮುಂದಿನ ವಿಡಿಯೋದಲ್ಲಿ ಪುನರ್ಮನನ ಹಾಳೆ 22ರಲ್ಲಿ ಬರುವಂತಹ ಸಂಪೂರ್ಣ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.